ಇವತ್ತು ದೇಶಾದ್ಯಂತ 80ನೇ ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಬೆಂಗಳೂರಿನಲ್ಲೂ ಕೂಡ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಇವತ್ತು ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿ ಧ್ವಜಾರೋಹಣವನ್ನು ಮಾಡಿದ್ರು. ಅದಾದ ಬಳಿಕ ತಮ್ಮ ಸರ್ಕಾರದ ಮೂಲ ಉದ್ದೇಶಗಳು, ಗುರಿಗಳು ಜೊತೆಗೆ ಇದುವರೆಗೂ ಮಾಡಿರುವಂಥ ಸಾಧನೆಗಳ ಬಗ್ಗೆ ನೇರವಾಗಿ ಬಿಚ್ಚುನುಡಿಗಳನ್ನು ಮಾತಾಡಿದ್ರು. ಅದಾದ ಬಳಿಕ ಬೆಂಗಳೂರಿನ ವಿಧಾನಸೌಧದಲ್ಲಿ ಮೊದಲ ಬಾರಿಗೆ ಸರ್ಕಾರ ಫ್ರೀಡಮ್ ಹಬ್ಬವನ್ನು ಆಚರಣೆ ಮಾಡಿತ್ತು. ಫ್ರೀಡಮ್ ಹಬ್ಬ ಕೂಡ ತುಂಬ ವಿಶೇಷವಾಗಿತ್ತು. ಹಾಗಾದರೆ ಇವತ್ತಿನ ಹೈಲೈಟ್ಸ್ ಏನು ನೋಡೋಣ. ರಾಷ್ಟ್ರೀಯ ಸಲಾಮಿದೆಗೋ ನಾನು ಮುಖ್ಯಮಂತ್ರಿಯಾಗಿ 2 ತಿಂಗಳಿನಲ್ಲಿ ಜನಸ್ನೇಹಿ ಮತ್ತು ಜನ ಆಡಳಿತ ನಡೆಸಲು ಈಗಾಗಲೇ ಅನೇಕ ಯೋಜನೆಗಳನ್ನು ಆರಂಭಿಸಿದ್ದೇನೆ. ಯುವ ಶಕ್ತಿಯೇ ಭಾರತದ ಶಕ್ತಿ, ಯುವ ಶಕ್ತಿಯೇ ಕರ್ನಾಟಕ ಶಕ್ತಿ. ಸಂಭ್ರಮ. ದೇಶಾದ್ಯಂತ 80ನೇ ಸ್ವಾತಂತ್ರ್ಯ ದಿನಾಚರಣೆ ಅದ್ಧೂರಿಯಾಗಿ ನಡೆಯಿತು. ಪ್ರತಿ ಮನೆಗಳಲ್ಲೂ ತ್ರಿವರ್ಣ ಧ್ವಜದ ರಂಗು, ದೇಶಾಭಿಮಾನ ಕಂಪಿಸಿದೆ. ರಾಜ್ಯದಲ್ಲೂ ಕೂಡ ಸ್ವಾತಂತ್ರ್ಯ ಸಂಭ್ರಮ ಕಳೆಗಟ್ಟಿತು. ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಮೊದಲ ಬಾರಿಗೆ ಸಿಎಂ ಆಗಿರೋ ಡಿ.ಕೆ.ಶಿ ಧ್ವಜಾರೋಹಣ ಮಾಡಿದ್ರು. ರಾಷ್ಟ್ರಗೀತೆಗೆ ಗೌರವ ಸಲ್ಲಿಸಿದ್ರು. ತೆರೆದ ವಾಹನದಲ್ಲಿ ನಿಂತು ಗೌರವ ವಂದನೆ ಸ್ವೀಕರಿಸಿದ್ರು. ಭಾಷಣದಲ್ಲಿ ಅಧಿಕಾರಕ್ಕೇರಿದ ಮೊದಲ ದಿನವೇ ತೆಗೆದುಕೊಂಡ ದಿಟ್ಟ ನಿರ್ಧಾರಗಳನ್ನ ಸಿಎಂ ಪ್ರಸ್ತಾಪ ಮಾಡಿದ್ರು. ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಕೊಡೋ ಕೆಲಸ ಆಯಿತು ಅಂದಿದ್ದಾರೆ. ರಾಜ್ಯದ ಅಭಿವೃದ್ಧಿಯ ನೀಲನಕ್ಷೆ ಬಗ್ಗೆ ವಿವರಿಸಿದ್ರು. ನಾನು ಮುಖ್ಯಮಂತ್ರಿಯಾಗಿ 2 ತಿಂಗಳಿನಲ್ಲಿ ಜನಸ್ನೇಹಿ ಮತ್ತು ಜನ ಆಡಳಿತ ನಡೆಸಲು ಈಗಾಗಲೇ ಅನೇಕ ಯೋಜನೆಗಳನ್ನು ಆರಂಭಿಸಿದ್ದೇನೆ. ಪಂಚಾಯಿತಿ ಮಟ್ಟದಲ್ಲಿ ರಾಜ್ಯ ಮಟ್ಟದವರೆಗೆ ಜನರ ಕುಂದುಕೊರತೆಗಳನ್ನ ಮತ್ತು ಸಮಸ್ಯೆಗಳನ್ನ ಆಲಿಸಲು ಹೊಸದಾಗಿ ಪ್ರತ್ಯೇಕ ಪ್ರಜಾ ಸೇವೆ ಇಲಾಖೆಯನ್ನು ಕೂಡ ಈಗಾಗಲೇ ನಾನು ಸ್ಥಾಪನೆಯನ್ನು ಮಾಡಿದ್ದು ತಮಗೆಲ್ಲ ಈಗಾಗಲೇ ತಿಳಿದಿರಬಹುದು. ಶಾಲಾ ಕಾಲೇಜು ಗುಣಮಟ್ಟ ಹೆಚ್ಚಿಸುವುದು ಬಹಳ ಮುಖ್ಯ. ರಾಜ್ಯದ ಶಾಲೆ ಮತ್ತು ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬಸ್ ಪ್ರಯಾಣ ಅವಕಾಶವನ್ನ ಈಗಾಗಲೇ ನೀಡಲಾಗಿದೆ. 6 ಲಕ್ಷಕ್ಕೂ ಹೆಚ್ಚು ಉಚಿತ ಬಸ್ ಪಾಸ್ಗಳನ್ನ ಈಗಾಗಲೇ ವಿವರಿಸಿದ್ದೇನೆ. ನಾನು ಅಧಿಕಾರ ತೆಗೆದುಕೊಂಡಂತ ಮೊದಲನೇ ದಿನ ನಾನು ನನ್ನ ಸಂಪುಟದ ಸಹೋದ್ಯೋಗಿಗಳು ಈ ದಿಟ್ಟವಾದಂತಹ ಕಾರ್ಯಕ್ರಮವನ್ನ ಈಗಾಗಲೇ ಘೋಷಣೆ ಮಾಡಿದ್ದೇವೆ. ಇಡೀ ವಿಶ್ವವೇ ಬೆಂಗಳೂರನ್ನ ನೋಡ್ತಿದೆ. ಜನರಿಗೆ ಅನುಕೂಲವಾಗೋ ಕಾರ್ಯಕ್ರಮ ಕೊಟ್ಟಿದ್ದೀವಿ ಅಂತ ಸಿಎಂ ಡಿ.ಕೆ.ಶಿ ಹೇಳಿದ್ರು. ಬೆಂಗಳೂರು ಟ್ರಾಫಿಕ್ ಸಮಸ್ಯೆ ಪರಿಹಾರಕ್ಕೆ ಕ್ರಮ ಕೈಗೊಂಡಿದ್ದೀವಿ ಅಂದ್ರು. ಇಡೀ ವಿಶ್ವ ಬೆಂಗಳೂರನ್ನು ನೋಡ್ತಾ ಇದೆ. ಆ ದೃಷ್ಟಿಯಿಂದ ಬೆಂಗಳೂರಿಗೆ ನಾಗರಿಕರಿಗೆ 1.5 ಕೋಟಿ ಜನಸಂಖ್ಯೆ ಇರುವಂತಹ ಈ ನಾಗರಿಕೆ ಉತ್ತಮವಾದಂತಹ ಸೌಲಭ್ಯವನ್ನು ಕೊಡಬೇಕು ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮಗಳನ್ನ ನಾವು ರೂಪಿಸಿದ್ದೇವೆ. ಬೆಂಗಳೂರು ಟ್ರಾಫಿಕ್ ಸಮಸ್ಯೆಗೆ ಪರಿಹಾರವನ್ನ ಕ್ರಮ ಕೈಗೊಳ್ಳಲು ಈಗಾಗಲೇ ಬೆಂಗಳೂರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತು ಸಂಚಾರ ಪೊಲೀಸ್ ವ್ಯವಸ್ಥೆಯನ್ನ ನಡೆಸಲು ಉತ್ತಮವಾದಂತಹ ಹೊಂದಿಕೆಯಿಂದ ಕೆಲಸ ಮಾಡಲು ಈಗಾಗಲೇ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ. 3ನೇ ಹಂತ ಮೆಟ್ರೋ ಪೂರ್ಣಗೊಂಡಂತ ಬಳಿಕ ಈ ಮೆಟ್ರೋ ಮಾರ್ಗದಲ್ಲಿ 220 ಕಿಲೋಮೀಟರ್ ವಿಸ್ತರಣೆ ಆಗಲಿದೆ. ನಮ್ಮ ಮೆಟ್ರೋ ಇಡೀ ಭಾರತ ದೇಶದಲ್ಲಿ 2ನೇ ಮೆಟ್ರೋ ಆಗಿರೋದು ನಮ್ಮೆಲ್ಲರಿಗೂ ಕೂಡ ದೊಡ್ಡ ಹೆಮ್ಮೆ ಆಗಿದೆ. ಸರ್ಕಾರದ ಗ್ಯಾರಂಟಿ ಸಾಧನೆ ಬಗ್ಗೆ ಸಿಎಂ ಡಿ.ಕೆ. ಕೊಂಡಾಡಿದ್ರು. ಇಡೀ ದೇಶವೇ ನಮ್ಮ ಗ್ಯಾರಂಟಿ ಅನುಸರಿಸುತ್ತಿದೆ ಅಂದ್ರು. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 1,28,00,000 ಮಹಿಳೆಯರಿಗೆ ಪ್ರತಿ ತಿಂಗಳು ಯಾವ ಮಧ್ಯಸ್ಥಿಕೆ ಇಲ್ಲದೆ 2,000 ರೂಪಾಯಿ ನೀಡಿ ಇದುವರೆಗೆ 77,000 ಕೋಟಿ ರೂಪಾಯಿಯನ್ನ ಅಧಿಕ ಮೊತ್ತವನ್ನ ಕುಟುಂಬದ ಮನೆ ಯಜಮಾನಿಯರಿಗೆ, ನನ್ನ ತಾಯಂದಿರಿಗೆ, ನನ್ನ ಸೋದರಿಗೆ ಖಾತೆಗಳಿಗೆ ನೇರವಾಗಿ ನಾವು ತಲುಪಿಸ್ತಾ ಇದ್ದೇವೆ. ಇದು ಕರ್ನಾಟಕದ ಮಾದರಿ, ಕರ್ನಾಟಕ ಮಾಡೆಲ್ ಎಂದು ಜನಪ್ರಿಯವಾಗಿದೆ. ಇಡೀ ರಾಷ್ಟ್ರ ನಮ್ಮನ್ನ ಅನುಸರಿಸುತ್ತಿದೆ. ಇದು ಒಂದು ಹೆಮ್ಮೆಯ ವಿಚಾರ. ಯುವ ಶಕ್ತಿಯೇ ಕರ್ನಾಟಕದ ಶಕ್ತಿ ಅಂತ ಸಿಎಂ ಡಿ.ಕೆ.ಶಿ ಹೇಳಿದ್ರು. 1,200 ಕೋಟಿ ರೂಪಾಯಿಯನ್ನ ಈಗಾಗಲೇ ನೆರವು ನೀಡಿದ್ದೇವೆ. ಯುವ ಶಕ್ತಿಯೇ ಭಾರತದ ಶಕ್ತಿ, ಯುವ ಶಕ್ತಿಯೇ ಕರ್ನಾಟಕ ಶಕ್ತಿ. ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ 800 ಶಾಲಾ ಮಕ್ಕಳ ವಂದೇ ಮಾತರಂ ನೃತ್ಯ ಹಾಗೂ 120 ಮಹಿಳಾ ಪೊಲೀಸರ ಅಕ್ಕಾಪಡೆಯ ಪ್ರದರ್ಶನ ರೋಮಾಂಚನಗೊಳಿಸಿತು.
We have the contingent of the tribes. ವಿಧಾನಸೌಧದ ಮುಂಭಾಗ ಫ್ರೀಡಂ ಹಬ್ಬದ ರಂಗು ಮುಗಿಲು ಮುಟ್ಟಿತ್ತು. ಫ್ರೀಡಂ ಪರೇಡ್ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಭಾಗಿಯಾದರು. ಸರ್ಕಾರದ ವತಿಯಿಂದಲೇ ಇದೇ ಮೊದಲ ಬಾರಿಗೆ ಫ್ರೀಡಂ ಹಬ್ಬ ಆಯೋಜಿಸಲಾಗಿದ್ದು, ಸ್ವಾತಂತ್ರ್ಯ ಹೋರಾಟಗಾರರ ಸ್ತಬ್ಧ ಚಿತ್ರಗಳನ್ನೊಳಗೊಂಡ ಫ್ರೀಡಂ ಪರೇಡ್, ರಾಣಿ ಅಬ್ಬಕ್ಕ, ಅಂಬೇಡ್ಕರ್, ಗಾಂಧೀಜಿ ವೇಷಧಾರಿಗಳ ಅಣುಕು ಪ್ರದರ್ಶನ ಗಮನ ಸೆಳೆಯಿತು. ಕಲಬುರಗಿಯಲ್ಲಿ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಭಾಗಿಯಾದರು. ಧ್ವಜಾರೋಹಣ ನೆರವೇರಿಸಿದರು. ತುಮಕೂರಿನಲ್ಲಿ ಡಿಸಿಎಂ ಪರಮೇಶ್ವರ್, ಬೆಂಗಳೂರಿನ ಜಾಲಹಳ್ಳಿಯ ಖಾಸಗಿ ನಿವಾಸದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯಲ್ಲಿ ಭಾಗಿಯಾದರು. ಇನ್ನುಳಿದಂತೆ ಆಯಾ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರುಗಳು ಧ್ವಜಾರೋಹಣ ಮಾಡಿದರು. ರಾಷ್ಟ್ರೀಯ ಸಲಾಮಿದೆಗೋ ಸಲಾಮೇ 80ನೇ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮದ ಜೊತೆಗೆ ಪ್ರತಿಯೊಬ್ಬರ ಕರ್ತವ್ಯಗಳನ್ನು ನೆನಪಿಸಿದೆ. ರಾಜ್ಯ, ದೇಶದ ಅಭಿವೃದ್ಧಿಗೆ ಶ್ರಮಿಸೋ ಉತ್ಸಾಹ ಇಂದಿನ ಯುವಕರಲ್ಲಿ ಮೂಡಿದೆ. ಯುವ ಶಕ್ತಿಯೇ ಕರ್ನಾಟಕದ ಶಕ್ತಿ ಅಂತ ಸಿಎಂ ಡಿಕೆಶಿ ಹೇಳಿದರು. ಬ್ಯೂರೋ ರಿಪೋರ್ಟ್, TV9.